ಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಅವರು NRI ಮಿನಿಸ್ಟ್ರಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕಾಗಿ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಬಹುಮುಖ್ಯ ಬೇಡಿಕೆ ಏನಂದರೆ 25ರಿಂದ 30 ಲಕ್ಷದಷ್ಟು ಕನ್ನಡಿಗರು ನಾವು ಹೊರಗಡೆ ಇದ್ದೇವೆ. ಅದೇ ರೀತಿ 7 ಕೋಟಿಯಷ್ಟು ಕನ್ನಡಿಗರು ಕರ್ನಾಟಕದಲ್ಲಿದ್ದಾರೆ. ಅದರಿಂದ ಇವರಿಗೊಂದು ಬ್ರಿಡ್ಜ್ ಆಗಿ ಈ NRI ಮಿನಿಸ್ಟ್ರಿಯನ್ನು ನೋಡಿಕೊಳ್ಬೇಕು. ಅದಕ್ಕಾಗಿ ಈ NRI ಮಿನಿಸ್ಟ್ರಿ ಡೆಡಿಕೇಟೆಡ್ ಆಗಿ ಒಂದೇ ಮಿನಿಸ್ಟ್ರಿ ಇರಬೇಕು. ಅದಕ್ಕಾಗಿ ಡೆಡಿಕೇಟೆಡ್ ಆಗಿ ಒಂದು ಮಿನಿಸ್ಟರ್ ಇರಬೇಕು. ಡೆಡಿಕೇಟೆಡ್ ಆಗಿ ಒಂದೇ ಮಿನಿಸ್ಟರ್ಗೆ ಈ ಮಿನಿಸ್ಟ್ರಿಯನ್ನು ಕೊಡಬೇಕು ಅನ್ನೋಂಥ ನಮ್ಮ ಬೇಡಿಕೆ. ನಮಗೆಲ್ಲರಿಗೂ ಒಂದು NRI ಮಿನಿಸ್ಟ್ರಿ ಬೇಕು. ನಮ್ಮ ಕಷ್ಟ ಸುಖ ಮತ್ತು ನಾವಿಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಈಸಿ ಚಾನೆಲ್ಸಿಗೋಸ್ಕರ ನಮಗೆ ಒಬ್ಬರು ಮಿನಿಸ್ಟರ್ ಬೇಕು. ಅವ್ರ ಥ್ರೂ ನಾವು ಕಾಂಟ್ಯಾಕ್ಟ್ ಮಾಡಿ ನಮಗೆ ಕಷ್ಟ ಸುಖನ ಹೇಳ್ಕೊಳಕ್ಕಾಗಲಿ, ಅಲ್ಲಿರೋ ಜನಕ್ಕೆ ಸ್ಪಂದಿಸೋಕ್ಕಾಗಲಿ, ಅಥವಾ ಇಲ್ಲಿರೋ ಇನ್ವೆಸ್ಟ್ಮೆಂಟಿಗೆ ನಾವಿಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕಾಗಲಿ ನಮ್ಗೆ ಅವ್ರ ಅವಶ್ಯಕತೆ ಇದೆ. ಖಾಲಿ ಸಚಿವಾಲಯವನ್ನು ಘೋಷಣೆ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಒಂದು ಸೂಕ್ತ ವ್ಯಕ್ತಿಯನ್ನು ಕೊಡಬೇಕು. ನಾವೆಲ್ಲರೂ ಒಕ್ಕೊರಳಿನಿಂದ ಮನವಿ ಏನೆಂದರೆ ಶ್ರೀಮತಿ ಡಾಕ್ಟರ್ ಆರತಿ ಕೃಷ್ಣರವರನ್ನು ಆ ಸಚಿವ ಸ್ಥಾನಕ್ಕೆ ಅವರನ್ನು ನೇಮಿಸಿ ಆ ಒಂದು ಸ್ಥಾನಕ್ಕೆ ಗೌರವ ಬರುವಂತೆ ಮತ್ತು ಆನಿವಾಸಿ ಕನ್ನಡಿಗರ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸಹಕಾರ ಮಾಡಬೇಕೆಂದು ನಾವು ವಿನಂತಿಸ್ತಾ ಇದ್ದೇವೆ. ನಾವು ಬೇಡಿಕೆ ಇಟ್ಟಿದ್ದೇವೆ ಡಾಕ್ಟರ್ ಆರತಿ ಕೃಷ್ಣ ಅಂತ. ಯಾಕಂದರೆ ಈಗಾಗಲೇ ಕೊರೋನಾ ಆಗಿರ್ಬೋದು ಅಥವಾ ಯಾವುದೇ ಒಂದು ಥರದ್ದು ಒಂದು ಪ್ರಾಬ್ಲಮ್ ಆಗಿರೋದು ಕನ್ನಡಿಗರಿಗೆ, ಅವರು ಆಗಾಗಲೇ ಫೋನ್ ಮಾಡಿ ಅಂಬೆಸ್ಸಿ ಆಗಿರ್ಬೋದು ಅಥವಾ ಅಲ್ಲಿದ್ದ ಲೋಕಲ್ ಯಾರಾದರೂ ಮಾತಾಡಿ ಅದು ರಿಪಾರ್ಟಿಷನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಬ್ಲಮ್ಗೆ ಅವರು ಸ್ಪಂದಿಸ್ತಾರೆ. ಅದಕ್ಕಾಗಿ ನಾವು ಬೇಡಿಕೆ ಇಟ್ಟಿದ್ದೀವಿ, ನಾವು ಡಾಕ್ಟರ್ ಆರತಿ ಕೃಷ್ಣವನ್ನು ಒಂದು ಮಿನಿಸ್ಟರ್ ಆಗಿ ಮಾಡಬೇಕಂತ. ಅವರು ಒಬ್ಬರು ಮಹಿಳೆ ಮತ್ತು ಎಷ್ಟು ವರ್ಷದಿಂದ NRI ಚೇರ್ಪರ್ಸನ್ ಆಗಿ ಎಲ್ಲ NRIಸ್ದು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರದು ಅವ್ರ ಹೆಸರು, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದೆಲ್ಲನೂ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಆ್ಯಂಡ್ ವಿ ಕನೆಕ್ಟ್ ಟು ಹರ್. ಸೊ ಇಂಥ ಒಂದು ಕನೆಕ್ಷನ್ ಇರೋದ್ರಿಂದ ಐ ಥಿಂಕ್ ಶಿ ಕ್ಯಾನ್ ಬಿ ಅ ವೆರಿ ಗುಡ್ ನೆಗೋಷಿಯೇಟರ್ ಫಾರ್ ಆಲ್ ದ ಇನ್ವೆಸ್ಟರ್ಸ್ ಹೂ ಕ್ಯಾನ್ ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್ ಬ್ಯಾಂಗ್ಳೂರ್. CMಗೆ ಮನವಿ ಮಾಡ್ಕೊಂಡಿದ್ದೀವಿ, ನಮ್ಮ ಆರತಿ ಮ್ಯಾಮ್ನೇ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಆರತಿ ಕೃಷ್ಣ ಅವರು ಕಳೆದ 8 ವರ್ಷಗಳಲ್ಲಿ ಬಹಳ ಅದ್ಭುತವಾಗಿ ಶಿ ಹ್ಯಾಸ್ ಡನ್ ಟ್ರಮೆಂಡಸ್ ಜಾಬ್ ಇನ್ ದಿಸ್ ಫೀಲ್ಡ್. ಆ್ಯಸ್ ಎ NRI ವಿದೌಟ್ ಇವನ್ ಪವರ್ ಇಲ್ಲದೆಯೂ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅದೇ ರೀತಿ ಅವರಿಗಿರುವಂತಹ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್, ಅದೇ ರೀತಿ ಅವರಿಗಿರುವಂತಹ ಬಿಸ್ನೆಸ್ ರಿಲೇಷನ್ಶಿಪ್, ಇನ್ವೆಸ್ಟ್ಮೆಂಟ್ ರಿಲೇಷನ್ಶಿಪ್, ಫಂಡ್ ಮ್ಯಾನೇಜರ್ಸ್, ಸೋವರಿನ್ ಫಂಡ್ ರಿಲೇಷನ್ಶಿಪ್, ಇದೇ ರೀತಿ ಬೇರೆ ರೀತಿ ಕಾರ್ಮಿಕ ವರ್ಗದ ಜೊತೆ ಇರುವಂತಹ ರಿಲೇಷನ್ಶಿಪ್, ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಇದೆಲ್ಲ ಅವರೊಂದು ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ಡಾಕ್ಟರ್ ಆರತಿ ಕೃಷ್ಣ ಅವರು ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ಮಿನಿಸ್ಟರ್ಗೆ ನಾವು ರೆಕಮೆಂಡ್ ಮಾಡ್ತಾ ಇದ್ದೇವೆ. ಇದೇ ನಮ್ಮ ಬಹುಮುಖ್ಯ ಬೇಡಿಕೆ. ಇವತ್ತಿಗೆ ಮತ್ತೊಮ್ಮೆ ಅವರೊಂದಿಗೆ ನಾವು ಬೇಡಿಕೆ ಇಡ್ತಾ ಇದ್ದೇವೆ. ಮಾಡಿದಂಥ ಘೋಷಣೆ ಏನಿದೆ ಅದನ್ನು ಆದಷ್ಟು ಬೇಗ ಸಚಿವಾಲಯನ ರಚನೆ ಮಾಡಬೇಕು. ಹಾಗೂ ಆ ಒಂದು ಸಚಿವಾಲಯಕ್ಕೆ ಒಬ್ಬ ಸೂಕ್ತ ಸಚಿವರನ್ನು ನೇಮಕ ಮಾಡಬೇಕು. ಸೂಕ್ತ ಸಚಿವರಂದರೆ NRI ಅವರ ಸಮಸ್ಯೆ ಬಗ್ಗೆ ಅರಿವಿರುವಂಥ, ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿರುವಂಥ ವ್ಯಕ್ತಿಯನ್ನು ಮಾಡಬೇಕು ಎನ್ನುವ ಒಂದು ಒತ್ತಾಯವನ್ನು ನಾವು ಈ ದಿವಸ ಮಾಡಿದ್ದೇವೆ. ಅದಕ್ಕೆ ಅವರು ಪಾಸಿಟಿವ್ ಆಗಿ ನಮ್ಮೊಂದಿಗೆ ರೆಸ್ಪಾಂಡ್ ಮಾಡಿದ್ದಾರೆ. ನಮಗೆ NRI ಮಿನಿಸ್ಟ್ರಿ ಅಗತ್ಯವಾಗಿ ಬೇಕು. ಯಾಕಂದರೆ ನಮ್ಮಲ್ಲಿ NRIಗಳಿಗೆ ಕೆಲವೆಲ್ಲ ಸಮಸ್ಯೆಗಳಿದೆ. ಅದನ್ನು ಮಿನಿಸ್ಟ್ರಿ ಮಾಡಿದ್ರೇ ಅದು ನಮಗೆ ಅದರ ಸಮಸ್ಯೆ ಬಗೆಹರಿಸಲು ಸಾಧ್ಯ. NRI ಮಕ್ಕಳಿಗೆ ಸ್ಥಾನಮಾನ ಕೊಡಬೇಕು, ಕನ್ನಡಿಗರ ಸ್ಥಾನಮಾನವೇ ಕೊಡಬೇಕು. ಯಾಕಂದರೆ NRI ಅಂತ ಟ್ರೀಟ್ ಮಾಡಬಾರ್ದು ಅವರನ್ನು. ಎರಡನೇದಾಗಿ ಒಂದು ಸಿಂಗಲ್ ವಿಂಡೋ ಫೆಸಿಲಿಟಿ ಬೇಕು. ಯಾಕಂದರೆ ನಾವು ಶಾರ್ಟ್ ವಿಸಿಟಲ್ಲಿ ನಾವು ಬರೋದು ಬೇರೆ ಊರಿಗೆ. ಆ ಒಂದು ಶಾರ್ಟ್ ವಿಸಿಟಲ್ಲಿ ನಮಗೆ ಗೌರ್ಮೆಂಟ್ಸ್ ಕೆಲಸ ಎಲ್ಲ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಅದಕ್ಕೋಸ್ಕರ ನಮಗೆ ಸಿಂಗಲ್ ವಿಂಡೋ ಫೆಸಿಲಿಟಿ ಬೇಕು.